ವೆಲ್ಕಮ್ ಟು ಅಮೂಲ್ಯ ಅಮ್ಮ ಬ್ಲಾಗ್. ಇಲ್ಲಿ ನೋಡಿ ಚೀಲ ಎಲ್ಲ ಹಿಡ್ಕೊಂಡು ಈಗ ಹೊರಟ್ವಿ ನಾವು ಅಪ್ಪೆ ಮಿಡಿ ಕೊಯ್ಲಿಕ್ಕೆ. ಇಲ್ಲಿ ನಮ್ಮೂರ ಪಕ್ಕ ಒಬ್ರು ರೈತರು ಅಪ್ಪೆ ಮಿಡಿ ಬೆಳೆಸಿದ್ದಾರೆ. ನಮ್ಮಿಂದ ಗಿಡ ತಗೊಂಡು 5 ವರ್ಷ ಮುಂಚೆ ಬೆಳೆಸಿದ್ರು. ಈ ಸತಿ ವಿಪರೀತ ಹೂವೆಲ್ಲ ಬಿಟ್ಟಿದ್ದು ನಾನು ವಿಡಿಯೋ ಹಾಕಿದ್ದೇನೆ, ನೀವು ನೋಡಿರ್ಬೋದು. ಅದರಲ್ಲಿ ಈಗ ಮಿಡಿ ಸೈಜ್ ಎಲ್ಲ ಬಂದು ಎಲ್ಲ ಒಳ್ಳೆ ಸೆಟ್ ಆಗಿದೆ ಈಗ ಕೊಯ್ಲಿಕ್ಕೆ. ಅವರ ತೋಟ ಎಲ್ಲ ತೋರಿಸ್ತೀನಿ, ಯಾವ ರೀತಿ ಗಿಡ ಎಲ್ಲ ನೆಟ್ಟಿದ್ದಾರೆ ಅಂತ. ಬನ್ನಿ ಹೋಗುವ. ಪೆನ್ಪೇಟೆಯಿಂದ ಸುಮಾರು 4 ಕಿಲೋಮೀಟ್ರ್ ದೂರದಲ್ಲಿ ಮಂಜುನಾಥ್ ಅಂತ ಇದ್ದಾರೆ ಕೃಷಿಕರು. ಅವರು ಸುಮಾರು 2 ಎಕರೆ ಜಾಗದಲ್ಲಿ ನಮ್ಮ ಹತ್ರ ಸುಮಾರು 6 ವರ್ಷದ ಹಿಂದೆ ಗಿಡ ತಗೊಂಡು ನಾಟಿ ಮಾಡಿ ಈಗ ಕಳೆದ 2 ವರ್ಷದಿಂದ ಸ್ವಲ್ಪ ಮಿಡಿ ಬರ್ತಾ ಇದ್ದಿದ್ದು. ಈ ವರ್ಷ ಸ್ವಲ್ಪ ಚೆನ್ನಾಗಿ ಹಿಡಿದಿದೆ. ಹೂಗಳು ಚೆನ್ನಾಗಿ ಬಂದಿದ್ದು, ಆದರೆ ಜಾಸ್ತಿ ನಿಲ್ಲಿಲ್ಲ. ಸ್ವಲ್ಪ ಇಬ್ಬನಿ ಎಲ್ಲ ಬಿದ್ದು ಸ್ವಲ್ಪ ಹೂಗಳ ಸಂಖ್ಯೆ ಉದುರೋಗಿ ಕೊರತೆಯಾಗಿ, ಆದರೂ ಸುಮಾರಷ್ಟು ಮಿಡಿ ಬಂದಿದೆ. ಸೊ ನಮ್ಮ ಈ ಭಾಗದಲ್ಲಿ ಮಣ್ಣನ್ನು ಗುಪ್ಪೆ ಮಾಡಿ ನೆಡುವ ವಿಧಾನವನ್ನು ಅನುಸರಿಸಿ ನೆಟ್ಟವರಲ್ಲಿ ಮೊದಲಿಗರಲ್ಲಿ ಒಬ್ಬರು ಇವರು. ಸೊ ಕರೆಕ್ಟಾಗಿ ಈ ಥರ ರಾಶಿ ಮಾಡಿ ನೆಟ್ಟಿರೋ ತೋಟ ಇದು. 40 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದಾರೆ. ಕಾಣ್ಬೋದು ಯಾವ ಥರ ಬಂದಿದೆ ಅಂತ. ಬರೀ 6 ವರ್ಷದ ಗಿಡಗಳಿವೆಲ್ಲ. ಎಲ್ರಿಗಿರೋ ಮೇನ್ ಕನ್ಸರ್ನ್ ಈ ಥರ ರಾಶಿ ಮಾಡೋದ್ರಿಂದ ಮರ ಏನಾದರೂ ಉರುಳು ಹೋಗುತ್ತೆ ಗಾಳಿಗೆ ಅಂತ. ಇದು ತುಂಬ ಗಾಳಿ ಇರುವ ಜಾಗ, ಪ್ಲಸ್ ನೆಲಮಟ್ಟದಿಂದ 4 ಅಡಿ ಎತ್ತರದಲ್ಲಿ ನೆಟ್ಟಿರುವಂಥದ್ದು. ಗಿಡದ ಆಕಾರವೇ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಗೆ ಕಾಣ್ತಿರೋ ಹಾಗೆ ಫುಲ್ಲು ಗೂಡಾಗಿ ಬರುತ್ತೆ ಮರ. ಎತ್ತರ ಬೆಳೆಯೋದಿಲ್ಲ ದೂರ ನೆಟ್ಟಾಗ. ಆವಾಗ ಗಾಳಿಯ ಸಂಚಾರಕ್ಕೆ ಸ್ವಲ್ಪ ಪ್ರತಿರೋಧ ಜಾಸ್ತಿ ಇರುತ್ತೆ ಮರಕ್ಕೆ. ಈ ಮರ ನೋಡಿ ಎಷ್ಟು ಚೆಂದ ಬಂದಿದೆ. ಹೆಚ್ಚು ಕಮ್ಮಿ ಈ ಸತಿ ಇದೆಲ್ಲ ಮಿಡಿ ಕೊಯ್ದಾಗಿದೆ. ಅಲ್ಲಿ ಇಲ್ಲಿ ಹುಡುಕಿ ತೆಗಿಬೇಕೀಗ. ಸ್ವಲ್ಪ ಸೈಜ್ ಬೆಳೆದಿದೆ, ಆದರೂ ಇದು ಉಪ್ಪಿನಕಾಯಿ ಬಳಕೆಗೆ ಸೂಕ್ತವಾದ ಸೈಜು. ಇದಕ್ಕಿಂತ ಬೆಳೆದ್ರೆ ಮತ್ತೆ ಒಳಗಡೆ ಗೊರಟೆ ಫಾರ್ಮೇಷನ್ ಆಗಿ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. 2.5 ಇಂದ 3 ಇಂಚು ಕರೆಕ್ಟ್ ಆಪ್ಟಿಮಮ್ ಸೈಜ್ ಇದಕ್ಕೆ. ಸೊ ಇದೆಲ್ಲ ಕೊಯ್ದಾಗಿದೆ ಇಲ್ಲೆಲ್ಲ. ಸಾಧಾರಣ 1.5 ಇಂಚ್ 2 ಇಂಚ್ ಇದ್ದಾಗಲೇ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಕೊಯ್ದಿದ್ದು ಭಾಳ ಪರಿಮಳನ ಬಣ್ಣಿಸ್ಲಿಕ್ಕೆ ಆಗಲ್ಲ. ಎಷ್ಟು ಚೆಂದ ಇದೆ ಮಿಡಿ. ಸಾಧಾರಣ 2 ಇಂಚು 2.5 ಇಂಚ್ ಉದ್ದ.
ಉತ್ತಮವಾದ ಸೈಜು. ಕೆಲವರಿಗೆ ಇದು ಉದ್ದ ಅಂತ ಅನಿಸ್ಬೋದು ನೋಡಿದಾಗ, ಆದರೆ ಈ ಕ್ವಾಲಿಟಿ ಮಿಡಿ ಇದೇನು ದೊಂಬೇಸರ ಜೀರಿಗೆ ಅಂತ ಏನು ತಳಿ ಇದೆ ಅದಕ್ಕೆ ಇದು ಪರ್ಫೆಕ್ಟ್ ಸೈಜ್ ಅಂತ ಹೇಳ್ಬೋದು. ಇದಕ್ಕಿಂತ ಇನ್ನು ಉದ್ದ ಆದರೆ ಮಾತ್ರ ಅದರಲ್ಲಿ ಗೊರಟೆ ಜಾಸ್ತಿ ಬಂದು ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಯಾವುದೇ ರೀತಿಯಲ್ಲಿ ಪರಿಮಳದಲ್ಲೇ ಆಗಲಿ ರುಚಿಯಲ್ಲಾಗಲಿ ವ್ಯತ್ಯಾಸ ಆಗಲ್ಲ ಉದ್ದ ಆಗೋದ್ರಿಂದ. ಇಷ್ಟು ಉದ್ದ ಆಗೋದ್ರಿಂದ ಇನ್ನೂ ಉದ್ದ ಆದರೆ ಸಮಸ್ಯೆ ಆಗುತ್ತೆ, ನಾರಾಗುತ್ತೆ. ಕೈ ನಿಲ್ಲಿಲ್ಲಲ್ಲ ಸುಮ್ಮನೆ. ಅಪ್ಪೆ ಮಿಡಿ ಮರದಿಂದ ತೆಗೆದು ಕೊಯ್ದು ತಿನ್ನಲಿಕ್ಕೆ ಅದೇನು ರುಚಿ. ಉಪ್ಪು ಬೇಡ ಏನು ಬೇಡ, ಸೂಪರ್ ಆಗಿದೆ ನೋಡಿ. ಇನ್ನು ಇಷ್ಟು ದೊಡ್ಡ ಮಿಡಿಯಲ್ಲೂ ಒಂಚೂರು ಸೀಡ್ ಬಂದಿಲ್ಲ, ಕೋಗಿಲೆ ಅಂತೀವಿ ನಾವು, ಬೀಜ. ಅಲ್ಲಿ ನೋಡಿ ಅದರಲ್ಲಿ ಎಷ್ಟು ತೋರಿಸ್ದೆ, ತಿನ್ನು ನಿನಗೆ. ಎಲ್ಲರ ಬಾಯಲ್ಲಿ ನೀರು ಬರ್ಸ್ತಾರೆ ಈಗ. ನೋಡಿ ಸೌಂಡ್ ನೋಡಿ. ಫ್ರೆಶ್ ಕೊಯ್ತಾ ಇರೋದಷ್ಟೇ, ತುದಿಗಿರುತ್ತೆ. ಅದನ್ನು ತೊಟ್ಟು ಮುರಿದಂಗೆ ತೆಗಿಯೋದೇ ಚಾಲೆಂಜು. ಮತ್ತು ಕೆಲವರು ಕೇಳ್ತಾರೆ ಮಿಡಿ ಖರೀದಿ ಮಾಡೋರೆಲ್ಲ ಇದು ವೇಸ್ಟ್ ಅಲ್ವಾ ಅಂತ ಹೇಳಿ. ಈಗ ನಾವು ಒಂದು ಲೆಕ್ಕದಲ್ಲಿ ನಿಜ, ಇಷ್ಟು ಮಾತ್ರ ಬಳಕೆ ಮಾಡೋದು ಅಂತ ಮಿಡಿ, ಇಷ್ಟು ಮಾತ್ರ. ಸೊ ಇದಿಷ್ಟು ಇಲ್ಲಿಂದ ಹಿಡಿದು ಇದೆಲ್ಲ ಆಮೇಲೆ ಕಟ್ ಮಾಡಿ ತೆಗಿತೇವೆ. ಆದರೆ ಏನಾಗ್ತದೆ ಅಂದರೆ ಇಲ್ಲಿ ಮುರಿಯೋಕ್ಕೆ ಹೋದರೆ ಇಲ್ಲೇನಾದರೂ ಗಾಯ ಆದರೆ ಆ ಮಿಡಿನೇ ವೇಸ್ಟ್ ಆಗುತ್ತೆ. ಹಾಗಾಗಿ ಇದ್ರ ಸಮೇತನೇ ಕೊಯ್ಯೋದು. ಮಿಡಿ ಕೊಯ್ಬೇಕಾದ್ರೆ ಯಾವಾಗಲೂ ಇದ್ರ ಸಮೇತನೇ ಕೊಯ್ಯೋದು. ನಮ್ಮ ಮತ್ತೊಂದು ಮಾರ್ಕೆಟಲ್ಲಿ ತೂಕ ನೋಡಬೇಕಾದ್ರೆ ಇದಿಷ್ಟರದ್ದು ತೂಕ ನೋಡಿ ಅದಕ್ಕೆ ವ್ಯವಹಾರ ಮಾಡ್ತಾರೆ ಜನರಲ್ಲಾಗಿ. ಹಾಗಾಗಿ ಒಂದು ಮಿಡಿ ಖರೀದಿ ಮಾಡಿದಾಗ ನಿಮ್ಗೆ 10 kg ಮಿಡಿ ಈ ಥರ ಖರೀದಿ ಮಾಡಿದ್ರೆ ಇಫೆಕ್ಟಿವ್ ಆಗಿ ಉಪ್ಪಿನಕಾಯಿ ಹಾಕಕ್ಕೆ ಸಿಗುವಂಥದ್ದು ಒಂದು 8.5 kg ಅಷ್ಟೇ. ಒಂದು 15% 15 to 20% ತೂಕ ಈ ದಂಟಿಂದ ಇರುತ್ತೆ. ಈಗ ನೋಡಿ ಈ ಮಿಡಿ ಹಿಂಗೆ ದಂಟಿನ ತೂಕನೇ ಸುಮಾರು ಬಂದುಬಿಡುತ್ತೆ. ಸೊ ಬೇರೆ ವಿಧಾನ ಇಲ್ಲ. ಪ್ರತಿಯೊಂದನ್ನು ಈ ಹಂತದಲ್ಲಿ ಇಲ್ಲಿ ಈ ಪಾಯಿಂಟಲ್ಲಿ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಸೊನೆ ಎಲ್ಲ ಎಸ್ಕೇಪ್ ಆಗಿಬಿಡುತ್ತೆ. ಮಿಡಿ ಪ್ರಯೋಜಕವಾಗಿರೋದಿಲ್ಲ, ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ಹಾಗಾಗಿ ಮತ್ತು ಗೊಂಚಲು ಇರೋ ಕಾರಣ ಇಡೀ ಗೊಂಚಲನ್ನೇ ಮುರಿತಾರೆ ಸಾಮಾನ್ಯವಾಗಿ. ನೋಡಿ ಇದು ಮರ ನೋಡಿದರೆ ನಿಮಗೆ 6 ವರ್ಷದ ಬೆಳವಣಿಗೆ ಅಂತ ಹೇಳಿದರೆ ಕೆಲವರು 10 ವರ್ಷ ಬೆಳೆದಿದೆ ಅಂತ ಹೇಳ್ಬೋದು, ಅಷ್ಟು ಬೆಳೆದಿದೆ ಅಂತ. ಸೊ ಎಲ್ಲ ಕಡೆಯಿಂದ ಬಿಸಿಲು ತಾಗಬೇಕು ಮರಕ್ಕೆ. ನೋಡಿ ಇದನ್ನು ಸ್ವಲ್ಪ ಬೆಳೆಯೋಕ್ಕೆ ಆಸ್ಪದ ಇದೆ, ಸ್ಕೋಪ್ ಇದೆ. ಇದೆಲ್ಲ ಸಣ್ಣದಿದೆ, ಇನ್ನು 1.5 ಇಂಚು 2 ಇಂಚ್ ಹತ್ತು ಥರ ಇದೆ. ಸೊ ಇನ್ನೂ 1 ಇಂಚು ಬೆಳೆಯೋಕ್ಕೆ ಅವಕಾಶ ಇದೆ ಇದಕ್ಕೆ. ವಿಪರೀತ ಬೇಡಿಕೆ ಇದೆ ಇವರಿಗೆ. ಹಾಗಾಗಿ ನಮಗೆ ತುಂಬ ಬೇಕಾದವರೊಬ್ಬರು ಕೇಳಿದರು ಅಂತ ಹೇಳಿ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿ ತಗೊಳಕ್ಕೆ ಬಂದಿದ್ದೀವಿ. ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನೋಡಿ ಅಪ್ಪೆ ಮಿಡಿ. ತಡಿ, ಹೀಗೆ ತೊಟ್ಟು ಸಮೇತ ಮುರಿಬೇಕು. ಇಲ್ಲೇ ನೋಡಿ ಸರಿಯಾಗಿ ಹೂಗಳು ನಿಂತಿದ್ದಿದ್ರೆ ಒಂದೇ ಗೊಂಚಲಲ್ಲಿ ನಿಮ್ಗೆ ಒಂದು 5-6 ಮಿಡಿ ಬರೋದು. ಫ್ರೆಶ್ ಜೀರಿಗೆ ಮಿಡಿ, ದೊಂಬೇಸರ ಜೀರಿಗೆ. ನಿಧಾನ ಆರ್ತು ನೋಡಿ ಹೆಂಗೆ. ಮಿಡಿ ತಂದಿದ್ದೇವೆ, ಉಪ್ಪಿಗೆಲ್ಲ ಹಾಕಬೇಕು. ಅಪ್ಪೆ ಮಿಡಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.